ರಾಜ್ಯ ಕಾಂಗ್ರೆಸ್ ಸರ್ಕಾರ ಹಾಗೂ ಕೇಂದ್ರ ಬಿಜೆಪಿ ಸರ್ಕಾರದ ವಿರುದ್ಧ ರೈತ ಮುಖಂಡರಾದ ಕೋಡಿಹಳ್ಳಿ ಚಂದ್ರಶೇಖರ್ ಅವರು ಕಿಡಿಕಾರಿದ್ದಾರೆ. ಈಗಾಗಲೇ ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ ರೈತರಿಗೆ ಯಾವುದೇ ರೀತಿಯಾದಂಥ ಅನುಕೂಲವನ್ನು ಮಾಡಿಕೊಡ್ತಾ ಇಲ್ಲ. ಇವರು ಉದ್ದಿಮೆದಾರರಿಗೆ ಮಾತ್ರ ಅನುಕೂಲವನ್ನು ಮಾಡಿಕೊಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಪ್ರಾದೇಶಿಕ ಪಕ್ಷವನ್ನು ಆರಿಸಿ ತರಿಸುವಂತಹ ಕೆಲಸ ಆಗಬೇಕು ಅಂತ ಕೋಡಿಹಳ್ಳಿ ಚಂದ್ರಶೇಖರ್ ಅವರು ಹೇಳಿದ್ದಾರೆ. ಕಲಬುರಗಿಯಲ್ಲಿ ಮಾಧ್ಯಮದವರ ಜೊತೆ ಮಾತನಾಡಿದ ಅವರು, ಕೇಂದ್ರ ಸರ್ಕಾರ ದೊಡ್ಡ ದೊಡ್ಡ ಉದ್ಯಮದಾರರ ಸಾಲ ಮನ್ನಾ ಮಾಡುತ್ತಿವೆ. ಇದರಿಂದ ರೈತರಿಗೆ ಹೊರೆಯಾಗುತ್ತಿದೆ. ಅಲ್ಲದೆ ರೈತರಿಗೆ ಆಸರೆಯಾಗುವಂತಹ ಕೆಲಸ ರಾಜ್ಯ ಸರ್ಕಾರವಾಗಲಿ ಮತ್ತು ಕೇಂದ್ರ ಸರ್ಕಾರವಾಗಲಿ ಮಾಡುತ್ತಿಲ್ಲ. ಆದ್ದರಿಂದ ಪ್ರಾದೇಶಿಕವಾಗಿ ಪಕ್ಷವನ್ನು ಆರಿಸಿ ತರಬೇಕು. ಜನರು ಇದರ ಬಗ್ಗೆ ಎಚ್ಚೆತ್ತುಕೊಳ್ಳಬೇಕು ಎಂದು ತಿಳಿಸಿದರು. ಬ್ಯೂರೋ ರಿಪೋರ್ಟ್, ರಾಜ್ಯ 32 ಕನ್ನಡ ನ್ಯೂಸ್, ಕಲಬುರಗಿ. ದುಡಿಯೋ ವರ್ಗದ ಪರ ಇಲ್ಲ, ಕಾರ್ಮಿಕರ ಪರ ಇಲ್ಲ. ಇವರೆಲ್ಲರೂ ಕೂಡ ಕಾರ್ಪೊರೇಟ್ ಕಂಪನಿಗಳ ಗುಲಾಮ್ರ ಸೇವೆಯನ್ನು ಮಾಡ್ತಾ ಇದ್ದಾರೆ. ಇದೇ ಕಾರಣಕ್ಕೆ ನಾನು ಇವತ್ತು ಈ ವಿಷಯವನ್ನು ಉಲ್ಲೇಖಿಸಿ ನಿಮಗೆ ಹೇಳಿದೆ. ನೋಡಿ, ಭಾರತ ಸರ್ಕಾರ ದೊಡ್ಡ ದೊಡ್ಡ ಉದ್ದಿಮೆದಾರರಿಗೆ 16.35 ಲಕ್ಷ ಕೋಟಿ 16.35 ಲಕ್ಷ ಕೋಟಿ ಕೇವಲ ಒಂದು 30-35 ಜನರಿಗೆ ಭಾರತ ಸರ್ಕಾರದ ನ್ಯಾಷನಲ್ ಬ್ಯಾಂಕ್ಗಳು ಇದು ಬರದೇ ಇರ್ತಕ್ಕಂಥ ಸಾಲ ಅಂತ ಹೇಳಿ ವೇ ಆಫ್ ಮಾಡುವಂಥ ಕೆಲಸವನ್ನು ಈಗ ಮಾಡಿದ್ದಾರೆ 10 ವರ್ಷದಲ್ಲಿ. ಹಾಗಾದರೆ ಏನು ನಿಮ್ಮ ಉದ್ದೇಶ? ಸಿದ್ದರಾಮಯ್ಯನ ಬಜೆಟ್ಟು ಅಂದರೆ ರಾಜ್ಯದ ಬಜೆಟನ್ನು 16.35 ಲಕ್ಷ ಕೋಟಿಗೆ ಎಷ್ಟು ಸಾರಿ ಹಾಕಬೇಕು? ಎಷ್ಟು ಸಾರಿ ಅದನ್ನು ಸೇರಿಸಿದರೆ 16.35 ಲಕ್ಷ ಕೋಟಿ ಆಗುತ್ತೆ. ಇದೇನು ಕಡಿಮೆ ಅಮೌಂಟನ್ನು ಕರ್ನಾಟಕದ ಎಲ್ಲ ಜನರ ಮನೆಯನ್ನು ಬುಲ್ಡೇಜ್ ಮಾಡಿ ಈ ತಹಶೀಲ್ದಾರನ ಮನೆ ಥರ ಎಲ್ಲ ನಾಗರಿಕರಿಗೆ ಮನೆ ಕಟ್ಟಿ ಕೊಡುವಷ್ಟು ದೊಡ್ಡ ಅಮೌಂಟ್ ಅಂದು. ಇಂಥ ಒಂದು ದೊಡ್ಡ ಆರ್ಥಿಕತೆಯನ್ನು ಭಾರತ ಸರ್ಕಾರ ಕೇವಲ ಉದ್ದಿಮೆದಾರರಿಗೆ ಒಂದು 35 ಜನರಿಗೆ ಕೊಡೋದಾದರೆ, ನೀವು ಭಾರತ ಸರ್ಕಾರ ಜನಸಾಮಾನ್ಯರ ತೆರಿಗೆ ದುಡ್ಡನ್ನು ದರೋಡೆಕೋರರು, ನರೇಂದ್ರ ಮೋದಿ ಜನರ ದರೋಡೆಕೋರರು. ನೀವು ಬರೀ ಕಾರ್ಪೊರೇಟ್ ಕಂಪನಿಗಳ ಪರ, ನೀವು ಅವರ ಏಜೆಂಟ್ರುಗಳು. ಹಾಗಾಗಿ ನೀವು ಭಾರತ ಕಟ್ಟುವ ಯೋಗ್ಯತೆಯನ್ನು ಕಳ್ಕೊಂಡಿದ್ದೀರಿ. ಹಾಗಾಗಿ ಜನ ಇವತ್ತು ಯೋಚನೆ ಮಾಡಬೇಕು. ರಾಜಕೀಯ ಪಕ್ಷಗಳು, ರಾಷ್ಟ್ರೀಯ ಪಕ್ಷಗಳೇನಿದ್ದಾವೆ ಅವು ತಿರಸ್ಕಾರ ಮಾಡಿ ಪ್ರಾದೇಶಿಕವಾದಂಥ ದಿಕ್ಕಿನಲ್ಲಿ ಜನ ಯೋಚನೆ ಮಾಡಿ ಆ ದಿಕ್ಕಲ್ಲಿ ಕೆಲಸ ಮಾಡಿ ಅಂತ ಹೇಳಿ ಜನರಿಗೆ ಮನವಿ ಮಾಡಿ. ಯಾವ ಥರ ಜನರಿಗೆ ಅಪ್ರೋಚ್ ಆಗ್ತಾ ಇದ್ದೀವಿ ನಾವು ಈಗ ಪ್ರಾದೇಶಿಕವಾದಂಥ ಒಂದು ದಿಕ್ಕಿನಲ್ಲಿ ನಾವು ಮಾಡದೇ ಇದ್ದರೆ, ಇವ್ರು ಯಾರೋ ಕಂಪನಿಗಳ ಗುಲಾಮ್ರನ್ನ ನಾವು BJP ಭಲೋ ಭಾರತ್ ಮಾತಾಕಿ ಅಂತ ಹೇಳಿ ಇವ್ರನ್ನ ಕರ್ಕೊಂಬರೋದು, ಇವರು ಗರೀಬಿ ಹಠಾವೋ ಅಂತೇಳಿ ಕಾಂಗ್ರೆಸ್ ಕರ್ಕೊಂಬರೋದು. ಈ ಕಾಂಗ್ರೆಸ್ಸಿಗೆ BJPನೇ ಅನಿವಾರ್ಯನಾ ಅಥವಾ BJPಗೆ ಕಾಂಗ್ರೆಸ್ಸೇ ಅನಿವಾರ್ಯನಾ? ಇಲ್ಲ, ಎರಡನ್ನೂ ಕಿಕ್ಔಟ್ ಮಾಡಬೇಕು ಕರ್ನಾಟಕದಿಂದ. ಹಾಗಾಗಿ ಪ್ರಾದೇಶಿಕವಾಗಿ ಜನರು ತೀರ್ಮಾನಕ್ಕೆ ಬರಬೇಕು. ತಮಿಳುನಾಡಿನಲ್ಲಿ ಹೇಗೆ ಪ್ರಾದೇಶಿಕ ಇದೆ, ತೆಲಂಗಾಣದಲ್ಲಿ ಅಥವಾ ಆಂಧ್ರದಲ್ಲಿ, ಕೇರಳದಲ್ಲಿ ಹೇಗೆ ಪ್ರಾದೇಶಿಕ ಪಕ್ಷಗಳು ಹಿಡಿತವನ್ನು ಇಟ್ಕೊಂಡಿದ್ದಾವೋ ಹಾಗೆ ರಾಜ್ಯದಲ್ಲೂ ಪ್ರಾದೇಶಿಕ ಚಿಂತನೆಯ ಕೆಳಗಡೆ ಆರ್ಗನೈಸ್ ಆಗಬೇಕು ನಾವೆಲ್ಲ ಅಂತ ಹೇಳಿ ಮನವಿ ಮಾಡ್ತೀವಿ. ಏನೇನು ಸ್ಟೆಪ್ ತೊಗೊಂಡ್ರೆ ಸಂಘಟನೆ ಮಾಡಬೇಕು? ಈಗಾಗಲೇ ಅನೇಕ ಸಂಘಟನೆಗಳು ಈಗಾಗಲೇ ಅದನ್ನು ಚಿಂತನೆ ಮಾಡಿದ್ದಾವೆ, ಚರ್ಚೆ ಮಾಡಿದ್ದಾವೆ, ತೀರ್ಮಾನ ಮಾಡಿದ್ದೀವಿ. ಈಗ ರಾಜ್ಯದ ಜಿಲ್ಲೆಗಳನ್ನು ಪ್ರವಾಸ ಮಾಡ್ತಾ ಇದ್ದೀವಿ. ಈಗ ಕಲ್ಯಾಣ ಕರ್ನಾಟಕದ ಕೊನೆ ಜಿಲ್ಲೆ ಇವತ್ತು ನಮಗೆ ಕನ್ನಡ ಭವನದಲ್ಲಿ ಎಲ್ಲ ಸಂಘಟನೆಯ ಕಾರ್ಯಕರ್ತರನ್ನು ಕರೆದಿದ್ದೀವಿ. ಆ ಮೂಲಕ ಒಂದು ತೀರ್ಮಾನಕ್ಕೆ ಬರ್ತೀವಿ. ನಮ್ಮ ಹೆಸರು ಕೋಡಿಹಳ್ಳಿ ಚಂದ್ರಶೇಖರ್. ಥ್ಯಾಂಕ್ ಯು.